ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿಡಿಯೋ. ಯಾರೆಲ್ಲ ಸೆಕೆಂಡ್ ಪಿ ಯು ಸಿ ಮ್ಯಾಥ್ಸ್ ಎಕ್ಸಾಮಲ್ಲಿ 70+ ಈಸಿಯಾಗಿ ಸ್ಕೋರ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡ್ತಾ ಹೋಗಿ. ಏಕೆಂತೇಳಿದ್ರೆ ನಿಮ್ಮ ಸೆಕೆಂಡ್ ಪಿ ಯು ಸಿ ಮ್ಯಾಥ್ಸ್ ಎಕ್ಸಾಮು ತುಂಬಾ ಈಸಿ ಇರುತ್ತೆ. ಬಟ್ ನೀವು ಪ್ಲ್ಯಾನ್ ಮಾಡಿಕೊಂಡು ಸೆಕ್ಷನ್ ವೈಸ್ ಅನಾಲಿಸಿಸ್ ಮಾಡಿಕೊಂಡು ನೀವು ಸ್ಟಡಿ ಮಾಡಬೇಕಾಗಿರುತ್ತೆ. ನೀವು ಎಲ್ಲ ಚಾಪ್ಟರ್ಸ್ನೂ ಸ್ಟಡಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ನಿಮಗೆ ಆಪ್ಷನ್ಸ್ ಇರುತ್ತೆ. ಸೊ ಅದರಲ್ಲಿ ಈಸಿಯಾಗಿ ಸ್ಕೋರ್ ಮಾಡೋ ಚಾಪ್ಟರ್ಸ್ನ ನೀವು ಮೊದಲು ಫೋಕಸ್ ಮಾಡಬೇಕು. ಸೊ ಇದ್ರ ಬಗ್ಗೆ ಎಲ್ಲ ನಾನು ಯಾವ ಚಾಪ್ಟರ್ಸ್ನ ನೀವು ಫೋಕಸ್ ಮಾಡಬೇಕು ಮತ್ತು ಯಾವ ರೀತಿ ಪ್ಲ್ಯಾನ್ ಮಾಡಿಕೊಂಡು ನೀವು ಸ್ಟಡಿ ಮಾಡಿದ್ರೆ ಈಸಿಯಾಗಿ 70+ ಸ್ಕೋರ್ ಮಾಡ್ಬೋದು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಆದ್ದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತು ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ, ಸೊ ಕಾಲೇಜ್ ದೋಸ್ತ್ ಅವ್ರದ್ದು ಒಂದು ಚಾಟ್ ಬಾಟ್ ಇದೆ. ಸೊ ವಾಟ್ಸಪ್ ಚಾಟ್ ಬಾಟು, ಅದನ್ನು ಯೂಸ್ ಮಾಡಿಕೊಂಡು ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು, ಇಂಪಾರ್ಟೆಂಟ್ ಕ್ವಶನ್ಸು ಮತ್ತು ಸೆಕ್ಷನ್ ವೈನ್ ಅನಾಲಿಸಿಸು, ಸೊ ಇದನ್ನೆಲ್ಲ ಫ್ರೀಯಾಗಿ ನೀವು ಯೂಸ್ ಮಾಡ್ಕೋಬೋದು. ಲಿಂಕು ಡಿಸ್ಕ್ರಿಪ್ಷನಲ್ಲಿ ಅಥವಾ ಕಮೆಂಟ್ ಬಾಕ್ಸಲ್ಲಿ ಇರುತ್ತೆ. ಸೊ ಹೋಗಿ ಒಂದ್ಸಲ ವಿಸಿಟ್ ಮಾಡಿ, ಎಲ್ಲ ಫ್ರೀ ಆಗಿರುತ್ತೆ. ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋದ ಮೊದಲನೇದಾಗಿ ನಿಮ್ಮ ಫೋಕಸ್ ಏನಿದ್ರು ಜಾಸ್ತಿ ಮಾರ್ಕ್ಸ್ ಯಾವುದಿರುತ್ತೆ ಸೊ ಅದನ್ನು ನೀವು ಫೋಕಸ್ ಮಾಡಿ ಅದನ್ನು ಫಸ್ಟು ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಸೊ ಫಸ್ಟು ಇಂಟಿಗ್ರೇಷನ್. ಸೊ ಪಾರ್ಟ್ ಈಗ ಬರ್ತೀನಿ. ಸೊ ಪಾರ್ಟ್ ಇಯಲ್ಲಿ ನಿಮಗೆ 2 ಸೆಕ್ಷನ್ ಇರುತ್ತೆ. ಅಂದರೆ 6 ಮಾರ್ಕ್ಸ್ ತೊಂದು ಬರುತ್ತೆ, 4 ಮಾರ್ಕ್ಸ್ ತೊಂದು ಬರುತ್ತೆ. ಇದರಲ್ಲಿ ನಿಮಗೆ ಇಂಟಿಗ್ರೇಷನ್ ಆದರೂ ನೀವು ಮಾಡ್ಬೋದು, ಮತ್ತು ಇನ್ನೊಂದು ಯಾವುದು ಡಿಟರ್ಮಿನೆಂಟ್ಸು. ಸೊ ನಿಮಗೆ ಡಿಟರ್ಮಿನೆಂಟ್ಸು ಮ್ಯಾಟ್ರಿಕ್ಸ್ ಆ್ಯಂಡ್ ಡಿಟರ್ಮಿನೆಂಟ್ಸಲ್ಲಿ ನೀವೇನಾದರೂ ಸ್ಟ್ರಾಂಗ್ ಇದ್ದೀರಾ ಅಂತ ಹೇಳಿದ್ರೆ ನೀವು ಈ ಒಂದು ಪಾರ್ಟ್ನ ಚೂಸ್ ಮಾಡಿಕೊಂಡು ಡಿಟರ್ಮಿನೆಂಟ್ಸು ಮತ್ತು ಕೆ ವ್ಯಾಲ್ಯೂ ಫೈಂಡ್ ಮಾಡೋದು. ಸೊ ಇದನ್ನು ನೀವು ಚೂಸ್ ಮಾಡಿಕೊಂಡು ಎರಡರಲ್ಲಿ ಯಾವುದನ್ನಾದ್ರು ಒಂದನ್ನು ಪರ್ಫೆಕ್ಟಾಗಿ ಪ್ರಿಪೇರ್ ಆಗಿ. ಸೊ LPP ತುಂಬ ಈಸಿ ಇರುತ್ತೆ. ಮತ್ತು ಇಂಟಿಗ್ರೇಷನ್ನು, ಸೊ ನಿಮಗೆ ಇಂಟಿಗ್ರೇಷನ್ನು ಸ್ವಲ್ಪ ಗೊತ್ತಿತ್ತು ಅಂದ್ರೂ ಈ ಒಂದು 6 ಮಾರ್ಕ್ಸನ್ನ ಈಸಿಯಾಗಿ ಅಟೆಂಡ್ ಮಾಡ್ಬೋದು. ನನ್ನ ಸಜೆಷನ್ನು ನೀವು ಡಿಟರ್ಮಿನೆಂಟ್ಸು ಮತ್ತು ಫೈಂಡ್ ದ ವ್ಯಾಲ್ಯೂ ಆಫ್ ಕೆನ ಅಟೆಂಡ್ ಮಾಡಿ. ಏಕೆಂತೇಳಿದ್ರೆ ಡಿಟರ್ಮಿನೆಂಟ್ಸು ಈಸಿ ಇರುತ್ತೆ. ಬಟ್ ನೀವು ಇದನ್ನು ಕೊನೆಯಲ್ಲಿ, ಅಂದರೆ ಇವಾಗ ನೀವು ಇದನ್ನು ಫಸ್ಟ್ ಸ್ಟಡಿ ಮಾಡಿ. ಬಟ್ ಎಕ್ಸಾಮಲ್ಲಿ ನೀವು ಅಟೆಂಡ್ ಮಾಡ್ತಾ ಇರ್ತೀರಲ್ಲ ಕ್ವಶನ್ನ, ಆ ಒಂದು ಟೈಮಲ್ಲಿ ನೀವು ಡಿಟರ್ಮಿನೆಂಟ್ಸ ಕೊನೆಯಲ್ಲಿ ಇಟ್ಕೊಳ್ಳಿ. ಯಾಕೆಂತೇಳಿದ್ರೆ ಆನ್ಸರ್ ಬರ್ದೇನೂ ಇರ್ಬೋದು. ಸೊ ನೀವು ಸ್ಟಾರ್ಟಿಂಗೇ ಮಿಸ್ಟೇಕ್ಸ್ನ ಮಾಡಿದ್ರೆ ತುಂಬ ಟೈಮ್ ವೇಸ್ಟ್ ಆಗುತ್ತೆ. ನೆಕ್ಸ್ಟ್ ಇದಾದಮೇಲೆ ಪಾರ್ಟ್ ಡಿ. ಸೊ ಪಾರ್ಟ್ ಡಿಯಲ್ಲಿ ನಿಮಗೆ ಆನ್ಸರ್ ಎನಿ 4 ಇರುತ್ತೆ. ಸೊ ಇನ್ನೂ ನಿಮಗೆ 3 ಕ್ವಶನ್ಸ್ ಎಕ್ಸ್ಟ್ರಾ ಇರುತ್ತೆ. ಅದರಲ್ಲಿ ನೀವು ಟೋಟಲ್ ಆಗಿ 4ನ ಆನ್ಸರ್ ಮಾಡಬೇಕು. ಸೊ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸು ತುಂಬ ಈಸಿ. ಇದರಲ್ಲಿ ನಿಮಗೆ 1 to 1, ಆನ್ ಟು, ಬೈಜೆಕ್ಟಿವ್ ಫಂಕ್ಷನ್ಸು, ಇದು 3ರಲ್ಲಿ ಯಾವ್ದಾದ್ರು ಒಂದು ಫಿಕ್ಸ್ ಇರುತ್ತೆ. ಸೊ ಇದನ್ನು ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ಮತ್ತು ಕಾಂಪೋಸಿಟ್ ಫಂಕ್ಷನ್ಸು. ಸೊ ಈ ಎಕ್ಸಾಂಪಲ್ಸ್ನ ನೀವು ಸಾಲ್ವ್ ಮಾಡಿ. ಮೇಯ್ನಾಗಿ ನೀವು ಒನ್ ಶಾಟ್ ಲೆಕ್ಚರ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಸೊ ಒನ್ ಶಾಟ್ ಲೆಕ್ಚರ್ಸು ನಿಮಗೆ ಯೂಟ್ಯೂಬಲ್ಲಿ ತುಂಬ ಸಿಗುತ್ತೆ. ಸೊ ಅದರಲ್ಲಿ ನೀವು ನೋಡಿಕೊಂಡು ಕಂಪ್ಲೀಟ್ ವಿಡಿಯೋ ನೋಡಿ ಅಂತ ಹೇಳ್ತಲ್ಲ, ನಿಮಗೆ ಆ ಕಾನ್ಸೆಪ್ಟು ಅರ್ಥ ಆಗೋವರೆಗೂ ನೀವು ಮಿಸ್ ಮಾಡಿದೆ ಒಂದು ವಿಡಿಯೋನ ನೋಡಿ. ನೆಕ್ಸ್ಟ್ ಇದಾದಮೇಲೆ ಮ್ಯಾಟ್ರಿಸಿಸು, ಡಿಟರ್ಮಿನೆಂಟ್ಸು ಮತ್ತು ಇದರಲ್ಲಿ ಡಿಫ್ರೆನ್ಷಿಯೇಷನು. ಸೊ ಈ 4ನ್ನ ನೀವು ಈಸಿಯಾಗಿ ಪ್ರಿಪೇರ್ ಆಗಿ. ಸೊ ಇದು ತುಂಬ ಇಂಪಾರ್ಟೆಂಟು. ಫಸ್ಟು 6 ಮಾರ್ಕ್ಸ್, ಅಂದರೆ 6 ಮಾರ್ಕ್ಸ್ ಪ್ಲಸ್ 4 ಮಾರ್ಕ್ಸು, ಟೋಟಲ್ 10 ಮಾರ್ಕ್ಸ್ ಪ್ರಿಪೇರ್ ಆಗಿ. ಅದಾದಮೇಲೆ ಪಾರ್ಟ್ ಡಿ 5 ಮಾರ್ಕ್ಸ್ ಪ್ರಿಪೇರ್ ಆಗಿ. ಇದಾದಮೇಲೆ ಪಾರ್ಟ್ ಸಿ, ಇದರಲ್ಲಿ ನಿಮಗೆ ಟೋಟಲ್ ಆಗಿ 6 ಕ್ವಶನ್ಸ್ನ ನೀವು ಅಟೆಂಡ್ ಮಾಡಬೇಕು. ಸೊ ಇದರಲ್ಲೂ ಕೂಡ ಎಕ್ಸ್ಟ್ರಾ ಆಪ್ಷನ್ಸ್ ಇರುತ್ತೆ. ಆದ್ದರಿಂದ ನೀವು ಪ್ರತಿಯೊಂದು ಚಾಪ್ಟರ್ನು ನೀವು ಓದಲೇಬೇಕು ಅಂತ ಹೇಳಿಲ್ಲ. ಸೊ ಜಸ್ಟು ನಿಮ್ಮ ಎಷ್ಟು ಕ್ವಶನ್ಸ್ಗೆ, ಅಂದರೆ ಆ ಮೈನಲ್ಲಿ ಎಷ್ಟು ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡಬೇಕು ಅದನ್ನು ನೋಡಿಕೊಂಡು ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ಇದರಲ್ಲಿ ನೋಡಿ, ನೀವು ಟೋಟಲ್ ಆಗಿ ಆನ್ಸರ್ ಮಾಡಬೇಕಾಗಿರೋದು ಎನಿ 6. ಸೊ ನಿಮಗೆ 9ರಲ್ಲಿ 6ನ ಆನ್ಸರ್ ಮಾಡಬೇಕು. 3 ಎಕ್ಸ್ಟ್ರಾ ಇರುತ್ತೆ. ಅದರಲ್ಲಿ ಈಸಿ ಇರೋದು ಯಾವುದು, ರಿಲೇಷನ್ ಫಂಕ್ಷನ್ಸು ಮತ್ತು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಮತ್ತು ಮ್ಯಾಟ್ರಿಸಿಸು, ಡಿಫ್ರೆನ್ಷಿಯೇಷನ್ನು, ವೆಕ್ಟರ್ ಆಲ್ಜಿಬ್ರಾ, 3D ಮತ್ತು ಪ್ರಾಬಬಿಲಿಟಿ. ಸೊ ಇಷ್ಟೂ ನೀವು ಪ್ರಿಪೇರ್ ಆಗ್ಬೋದು, ಈಸಿಯಾಗಿರುತ್ತೆ. ಸೊ ಪ್ರಾಬಬಿಲಿಟಿ ತುಂಬ ಈಸಿ, ಮತ್ತು 3Dನೂ ಈಸಿ. ವೆಕ್ಟರ್ ಆಲ್ಜಿಬ್ರಾ, ಸೊ ಡಿರೈವೇಷನ್ ಮತ್ತು ಪ್ರಾಬ್ಲಮ್ಸು. ಸೊ ಡಿರೈವೇಷನ್ ತುಂಬ ಇಂಪಾರ್ಟೆಂಟು. ನೆಕ್ಸ್ಟು ಡಿಫ್ರೆನ್ಷಿಯೇಷನ್ನು. ಸೊ ಡಿಫ್ರೆನ್ಷಿಯೇಷನ್ ನೀವು ಸ್ಟಾರ್ಟಿಂಗಿಂದ ಸ್ಟಡಿ ಮಾಡಿದರೆ ಈ ಒಂದು ಎಕ್ಸಾಮ್ ಟೈಮಲ್ಲಿ ತುಂಬ ಈಸಿ. ಈಗ ನೀವು ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ. ನೆಕ್ಸ್ಟು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಆ್ಯಂಡ್ ಮ್ಯಾಟ್ರಿಸಿಸ್ ಫಂಕ್ಷನ್ಸು. ಸೊ ನೆಕ್ಸ್ಟು ರಿಲೇಷನ್ ಫಂಕ್ಷನ್ಸ್ ತುಂಬ ಈಸಿ. ಇದನ್ನಂತೂ ನೀವು ಮಿಸ್ ಮಾಡೋದಕ್ಕೆ ಹೋಗ್ಬಿಡಿ. ಯಾಕಂತಂದರೆ ನಿಮಗೆ ರಿಲೇಷನ್ ಫಂಕ್ಷನ್ಸಲ್ಲಿ ಮತ್ತು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಆಲ್ಮೋಸ್ಟು ಕ್ವಶನ್ಸ್ ಎಲ್ಲ ಈಸಿ ಇರುತ್ತೆ. ನೆಕ್ಸ್ಟ್ ಇದಾದಮೇಲೆ 2 ಮಾರ್ಕ್ಸು. ಸೊ 2 ಮಾರ್ಕ್ಸಲ್ಲಿ ನೀವು ಸ್ಕೋರ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಮತ್ತು ಡಿಟರ್ಮಿನೆಂಟು, ಡಿಫ್ರೆನ್ಷಿಯೇಷನ್ನು, ಅಪ್ಲಿಕೇಶನ್ಸ್ ಆಫ್ ಡಿರೈವೇಟಿವ್. ಸೊ ಇದನ್ನು ತುಂಬ ಜನ ಮಿಸ್ ಮಾಡ್ತೀರಾ, ಮ್ಯಾಕ್ಸಿಮಮ್ ಮಿನಿಮ. ಇದಂತೂ ತುಂಬ ಈಸಿ. ಜಸ್ಟು ನೀವು ಲಾಜಿಕ್ನ ಅರ್ಥ ಮಾಡ್ಕೋಬೇಕು. ಸೊ ತುಂಬ ಈಸಿ. ನೆಕ್ಸ್ಟ್ ಇದಾದಮೇಲೆ ವೆಕ್ಟರ್ ಆಲ್ಜಿಬ್ರಾ, 3D 3 ಡೈಮೆನ್ಷನಲ್ ಜಿಯೋಮೆಟ್ರಿ
ಮಲ್ಟಿಪ್ಲಿಕೇಶನ್ ಥಿಯರಮ್ ಮತ್ತು ಪ್ರಾಬಬಿಲಿಟಿ. ಸೊ ಇದು ನೀವು ಈ ಒಂದು 2 ಮಾರ್ಕ್ಸಲ್ಲಿ ಅಟೆಂಡ್ ಮಾಡಬೇಕಾಗಿರೋದು. ಇದರಲ್ಲಿ ಎನಿ 6, ಸೊ ಇದರಲ್ಲಿ ನಾನು ಎನಿ 6 ಅಟೆಂಡ್ ಮಾಡಬೇಕು ಅಂತ ಹೇಳಿದ್ರೆ ಇಷ್ಟು ಕೂಡ ನಿಮಗೆ ಈಸಿಯಾಗಿರುತ್ತೆ. ಸೊ 2 ಮಾರ್ಕ್ಸಲ್ಲಿ ಇದೊಂದು ಚೆಕ್ ಮಾಡಿ ನಿಮಗೆ ಅಪ್ಡೇಟ್ ಮಾಡ್ತೀನಿ ವಾಟ್ಸಪ್ ಚಾನಲ್ಲಿ. ಸೊ ಈ ರೀತಿ ನೀವು ಪ್ಲ್ಯಾನ್ ಮಾಡಿಕೊಂಡು ನಿಮ್ಮ ಸೆಕೆಂಡ್ PUC ಮ್ಯಾಥ್ಸ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದು. ಸೊ ನೆಕ್ಸ್ಟು ನಿಮಗೆ ಎಲ್ಲಿ ಡಿಫಿಕಲ್ಟ್ ಆಗ್ತಾಯಿದೆ ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಅದ್ರ ಬಗ್ಗೆ ಸಪ್ರೇಟ್ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಆದ್ದರಿಂದ ಯಾರೆಲ್ಲ ಈಗ ಮ್ಯಾಥ್ಸ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ನಿಮಗೆ ಇನ್ನೂ ತುಂಬ ಟೈಮ್ ಇದೆ. ಬಟ್ ನೀವು ಇದನ್ನು ಎಷ್ಟು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊತೀರಾ ಇದು ಮೋಸ್ಟ್ ಇಂಪಾರ್ಟೆಂಟು. ಈಗ ನೋಡಿ, ಈ ಒಂದು ವಿಡಿಯೋನ ನೀವು 9th ಆದರೂ ನೋಡ್ಬೋದು ಅಥವಾ 10th ಆದರೂ ನೋಡ್ಬೋದು. ಸೊ ಇದೆರಡು ದಿನ ನೀವು ಯಾವುದ್ರಲ್ಲಾದ್ರು ಒಂದು ದಿನ ನೋಡ್ತೀರಾ. ಸೊ 9th ನೋಡಿದ್ರೆ ನಿಮಗೆ ಇನ್ನೂ 10th 11th 12th 13th ಸೊ ಇನ್ನೂ 4 ಡೇಸ್ ಮಿಕ್ಕುತ್ತೆ. ಸೊ ನೀವು 4 ಡೇಸಲ್ಲಿ ಈಗ 10th, ಸೊ 10th ಯಾರೆಲ್ಲ ನೀವು ನೋಡ್ತೀರಾ ನಿಮಗೆ ಇನ್ನೊಂದು 3 ಡೇಸ್ ಮಿಕ್ಕುತ್ತೆ. ಓಕೆನಾ. ನೆಕ್ಸ್ಟು ಈ ಒಂದು 10th ಡೇ ಏನಿದೆ ಅಂದರೆ ಮಾರ್ಚ್ 10th ಏನಿದೆ, ಈ ಒಂದು ದಿನ ನೀವು ಮ್ಯಾಥ್ಸಲ್ಲಿ 5 ಮಾರ್ಕ್ಸ್ ಅಂದರೆ 10 ಮಾರ್ಕ್ಸ್ 6+4 ಮಾರ್ಕ್ಸ್ ಇದೆಯಲ್ವಾ, ಅದರಲ್ಲಿ 10 ಮಾರ್ಕ್ಸ್ ಇದನ್ನು ನೀವು ಫಸ್ಟ್ ಕಂಪ್ಲೀಟ್ ಮಾಡಿ. ಇದಾದಮೇಲೆ ನೆಕ್ಸ್ಟು 5 ಮಾರ್ಕ್ಸ್. ಸೊ ಈ ಎರಡು ಮೇಯ್ನನ್ನು ನೀವು ಮಾರ್ಚ್ 10th ಕಂಪ್ಲೀಟ್ ಮಾಡಿದ್ರೆ ನೆಕ್ಸ್ಟು ಇದಾದಮೇಲೆ ನೀವು ನೆಕ್ಸ್ಟು ಈಗ ಯಾವ್ದು ಕಂಪ್ಲೀಟ್ ಆಯಿತು, ಪಾರ್ಟ್ ಇ ಮತ್ತು ಪಾರ್ಟ್ ಡಿ ಕಂಪ್ಲೀಟ್ ಆಯಿತು. ನೆಕ್ಸ್ಟು 3 ಮಾರ್ಕ್ಸ್ನ ನೀವು 11th, ಸೊ 11th ನೀವು 3 ಮಾರ್ಕ್ಸ್ನ ಕಂಪ್ಲೀಟ್ ಮಾಡಿದ್ರಿ ಅಂತ ಹೇಳಿದ್ರೆ ಈ ಒಂದು 11th ಎಲೆಕ್ಟ್ರಾನಿಕ್ಸ್ ಎಕ್ಸಾಮ್ ಇದೆ ಮತ್ತು 12th ಹಿಂದಿ ಎಕ್ಸಾಮ್ ಇದೆ. ಸೊ ಯಾರೆಲ್ಲ ಹಿಂದಿ ಅಥವಾ ಎಲೆಕ್ಟ್ರಾನಿಕ್ಸ್ ಬರ್ಕೊತೀರಾ ನೀವು ಆ ಒಂದು ಸಬ್ಜೆಕ್ಟ್ನು ಕೂಡ ಕಾನ್ಸಂಟ್ರೇಟ್ ಮಾಡಿ. ಮೇಯ್ನಾಗಿ ಇಂಜಿನಿಯರಿಂಗ್ಗೆ ಜಾಯ್ನ್ ಆಗಬೇಕು ಅಂದ್ಕೊಂಡಿರೋರು ನೀವು ಮ್ಯಾಥ್ಸ್ಗೆ ಎಫರ್ಟ್ಸ್ ಹಾಕಲೇಬೇಕು. ಇದು ನಿಮಗೆ ಸ್ಕೋರ್ ಮಾಡೋದಕ್ಕೆ ಲಾಸ್ಟ್ ಚಾನ್ಸು. ಸೊ ನಿಮ್ಮ ಈ ಒಂದು ಮ್ಯಾಥ್ಸ್ ಏನು ಎಕ್ಸಾಮ್ ಇದೆ ಇದರಿಂದ ನಿಮ್ಮ CET ರ್ಯಾಂಕ್ ಜಾಸ್ತಿನೂ ಆಗ್ಬೋದು ಕಮ್ಮಿನೂ ಆಗ್ಬೋದು, ಅದು ಡಿಪೆಂಡ್ ಆಗಿರುವಂಥದ್ದು ನಿಮ್ಮ ಸ್ಕೋರ್ ಮೇಲೆ. ಸೊ ಆದ್ದರಿಂದ ಗಮನ ಇಟ್ಟು ಈ ಒಂದು ಮ್ಯಾಥ್ಸ್ ಎಕ್ಸಾಮ್ ಇದೊಂದಕ್ಕೆ ಫೋಕಸ್ ಮಾಡಿದ್ರೆ ಆಲ್ಮೋಸ್ಟ್ ನಿಮ್ಮ ಅರ್ಧ ಕೆಲಸ ಮುಗ್ದಂಗೆ. ಯಾಕೆಂತೇಳಿದ್ರೆ ಈಗ ಫಿಸಿಕ್ಸು ಕೆಮಿಸ್ಟ್ರಿ ಆಲ್ರೆಡಿ ಕಂಪ್ಲೀಟ್ ಆಗಿದೆಯಾ, ನೆಕ್ಸ್ಟು ಇನ್ನು ಉಳಿದಿರೋದು ಮ್ಯಾಥ್ಸ್ ಮಾತ್ರ. ಇದನ್ನು ನೀವು ಚೆನ್ನಾಗಿ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ CETಯಲ್ಲಿ ನೀವು ಒಂದು ಒಳ್ಳೆ ರ್ಯಾಂಕ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟು 10th ನೀವು 2 ಮೇನ ಕಂಪ್ಲೀಟ್ ಮಾಡ್ತೀರಾ. ನೆಕ್ಸ್ಟು 11th 2 ಮಾರ್ಕ್ಸು ಮತ್ತು 3 ಮಾರ್ಕ್ಸು. ಸೊ ಈ 2 ಮೇನ ಈ ಒಂದು 11th ಕಂಪ್ಲೀಟ್ ಮಾಡಿ. ನೆಕ್ಸ್ಟು ನೀವು 100 MCQ ಅಂತ ಸೊ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ವೀಡಿಯೋಸ್ ಬರುತ್ತೆ. ಸೊ ಆ ಒಂದು MCQನ ನೀವು 12th ನೀವು ಇದನ್ನು ಕಂಪ್ಲೀಟ್ ಮಾಡಿದ್ರೆ ನೆಕ್ಸ್ಟು ಫೈನಲ್ ಡೇ ಸೊ ನಿಮ್ಮ ಎಕ್ಸಾಮ್ಗೂ ಮುಂಚೆ 13th ಏನಿದೆ ಇದು ಕ್ರೂಷಿಯಲ್ಲು. ಯಾಕೆಂತೇಳಿದ್ರೆ ನೀವು ಇಷ್ಟು ದಿನ ಏನು ಓದಿರ್ತೀರ ಇದನ್ನು ಪ್ರತಿಯೊಬ್ಬರೂ ಕೂಡ ಒಂದು ಸಲ ಅಟ್ಲೀಸ್ಟ್ ಒಂದೊಂದು ಮೇನಿಂದ ಒಂದೊಂದು ಪ್ರಾಬ್ಲಮ್ನಾದರೂ ನೀವು ಮ್ಯಾಥ್ಸಿಂದ ಪ್ರಾಕ್ಟೀಸ್ ಮಾಡಲೇಬೇಕು. ಯಾಕೆಂತೇಳಿದ್ರೆ ಮ್ಯಾಥ್ಸು ಕೆಲವೊಬ್ಬರಿಗೆ ನೋಡಿದ ತಕ್ಷಣ ಅರ್ಥ ಆಗುತ್ತೆ, ಕೆಲವೊಬ್ಬರು ಪ್ರಾಕ್ಟೀಸ್ ಮಾಡಿದ್ರೇ ನೀವು ಎಕ್ಸಾಮಲ್ಲಿ ಅದನ್ನು ಎಕ್ಸಿಕ್ಯೂಟ್ ಮಾಡೋದು. ಸೊ ಆದ್ದರಿಂದ 13th ಅಂತೂ ನೀವು ಪ್ರತಿಯೊಂದು ಮೇನು ಪಾರ್ಟ್ ಇ, ಪಾರ್ಟ್ ಡಿ, ಪಾರ್ಟ್ ಸಿ, ಪಾರ್ಟ್ ಬಿ ಯಲ್ಲಿ ಪ್ರತಿಯೊಬ್ಬರೂ ಕೂಡ ಪ್ರಾಕ್ಟೀಸ್ ಮಾಡಲೇಬೇಕು. ಸೊ ಆದ್ದರಿಂದ 13th ಫುಲ್ಲು ನೀವು ಮ್ಯಾಥ್ಸ್ನ ಪ್ರಾಕ್ಟೀಸ್ ಮಾಡಿ, ಒಂದೊಂದು ಪ್ರಾಬ್ಲಮ್ನಾದರೂ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಆವಾಗ ನಿಮ್ಮ ಎಕ್ಸಾಮ್ ಹಾಲಲ್ಲಿ ನೀವು ಈಸಿಯಾಗಿ ಎಕ್ಸಾಮ್ಸ್ನ ಕಂಪ್ಲೀಟ್ ಮಾಡ್ಬೋದು. ಸೊ ಒಂದು ಐಡಿಯಾ ಬಂತು ಅಂತ ಅಂದ್ಕೊತೀನಿ. ನೀವು ಎಲ್ಲ ಚಾಪ್ಟರ್ಸ್ನೂ ಸ್ಟಡಿ ಮಾಡೋ ಅವಶ್ಯಕತೆ ಇಲ್ಲ, ಕೆಲವೊಂದು ಚಾಪ್ಟರ್ಸ್ನ ನೀವು ಸ್ಕಿಪ್ ಮಾಡಿನೂ ಕೂಡ ಒಳ್ಳೆ ಸ್ಕೋರ್ನ ಮಾಡ್ಬೋದು. ಸೊ ಆದ್ದರಿಂದ ಯಾರೆಲ್ಲ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಈಗಲೂ ಕೂಡ ನೀವು ಸ್ಟಾರ್ಟ್ ಮಾಡಿಕೊಂಡು ಜಸ್ಟ್ ಒನ್ ಶಾರ್ಟ್ ಲೆಕ್ಚರ್ಸ್ನ ನೋಡಿ, ಅದರಲ್ಲಿ ಎಲ್ಲ ಪ್ರಾಬ್ಲಮ್ಸ್ನೂ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟು ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಬೇಕಷ್ಟೇ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಕಾಲೇಜ್ ದೋಸ್ತವ್ರದ್ದು ವಾಟ್ಸಪ್ ಚಾಟ್ ಬಾಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹೋಗಿ ಅದನ್ನೊಂದು ಸಲ ಚೆಕ್ಔಟ್ ಮಾಡಿ, ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ.